ಇವತ್ತು ಗೌರಿಪಾಳ್ಯ ಇದ್ದಿದ್ದು ಗೋರಿಪಾಳ್ಯ ಆಗಿದೆ. ಗೋರಿಪಾಳ್ಯದಲ್ಲಿ 9 ದೊಡ್ಡ ದೇವಸ್ಥಾನಗಳಿದ್ದಾವೆ. ಅಲ್ಲಿ ಬೀಗ ಹಾಕಿದರೆ ದೇವಸ್ಥಾನಕ್ಕೆ, ಅಲ್ಲಿ ಪೂಜೆ ನಡೀತಾ ಇತ್ತು, ಮೆರವಣಿಗೆ ನಡೀತಾ ಇತ್ತು, ಗಂಟೆ ಬಾರಿಸ್ತಾ ಇತ್ತು, ಎಲ್ಲಾ ರೀತಿಯ ಪೂಜೆ ವಿಧಾನಗಳೆಲ್ಲ ನಡೀತಾ ಇತ್ತು. ಇವತ್ತು 9 ದೇವಸ್ಥಾನಗಳಿಗೆ ಬೀಗ ಬಿದ್ದಿದ್ದೆ ಇದೇ ಇಸ್ಲಾಮೀಕರಣದ ಹಿನ್ನೆಲೆಯಲ್ಲಿ. ಆ ಜಾಗ ಬಿಟ್ಟು ಹೋಗಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಾರೆ, ಭಯ ಹುಟ್ಟಿಸ್ತಾರೆ. ಸೊ ಹಾಗಾಗಿ ಇದೆಲ್ಲವೂ ನಾಟಕ ನಡೀತಾ ಇರುವಂತಹದ್ದು. ದುಡ್ಡು ಕೊಟ್ಟ ತಕ್ಷಣ ಬಾಯಿ ಮುಚ್ಕೊಂಡಿರೋದು, ಕೈ ಕಟ್ಕೊಂಡಿರೋದು, ಇದು ಶೋಭೆ ತರುವಂತಹದ್ದಲ್ಲ. ನಮ್ಮ ಶಶಿಧರ್ ಅಂತನ್ನುವಂತಹ ಆ ಕ್ಷೇತ್ರದ ಶ್ರೀರಾಮ್ ಸೇನೆ ಸಂಘಟನೆಯ ಅಧ್ಯಕ್ಷರಿದ್ದಾರೆ. ಅಷ್ಟೇ ಅಲ್ಲ, ಓಂ ಶಕ್ತಿಯ ಪ್ರಮುಖರು ಕೂಡ ಇದ್ದಾರೆ, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕೂಡ ಇದ್ದಾರೆ. ಅವರನ್ನ ಎಲ್ಲಾ ರೀತಿ ಪ್ರಯತ್ನ ಮಾಡಿದರು. ನಿನಗೆ ಅದು ಕೊಡ್ತೀನಿ, ಇದು ಕೊಡ್ತೀನಿ, ಇಷ್ಟು ಕೊಡ್ತೀನಿ, ಅಷ್ಟು ಕೊಡ್ತೀನಿ, ಅಲ್ಯಾಕೆ ಹೋಗ್ತೀನಿ, ಆ ಸಂಘಟನೆ ಬಿಟ್ಟು ಬಿಡು ಅಂತ ಹೇಳಿ ನೂರಾರು ರೀತಿಯ ಒತ್ತಡಗಳನ್ನ, ಆಮಿಷಗಳನ್ನ ತೋರಿಸಿದರು. ಆದರೆ ಶಶಿಧರ್ ಅವರು ಹೇಳಿದ್ರು, ನನಗೆ ಮೊದಲು ಹಿಂದೂ ಮುಖ್ಯ, ಹಿಂದೂ ಧರ್ಮ ಮುಖ್ಯ, ಆಮೇಲೆ ಉಳಿದೆಲ್ಲ ಅಂತ ಹೇಳಿದಂತ ಗಂಡಗಳು ಯಾರಾದರೂ ಇದ್ರೆ ಅದು ಶಶಿಧರ್. ಮಾಡಕ್ಕಾಗೋದಿಲ್ಲ, ಅವರ ಮೇಲೆ ಒಂದೇ ಒಂದು ಕಲ್ಲು ಕೂಡ ಎಸೆಯಕ್ಕಾಗೋದಿಲ್ಲ. ಯಾಕಂದ್ರೆ 1000 ಜನ ಬರ್ತಾರೆ. ನೀವು ಕಲ್ಲು ತಗೊಂಡ್ರೆ ಇಟ್ಟಿಗೆ ತಗೊಂಡು ಬರ್ತಾರೆ, ಇಟ್ಟಿಗೆ ನಿಮ್ಮ ತಲೆ ಮೇಲೆ ಹಾಕಾಕ್ ತಗೊಂಡ್ಬರ್ತಾರೆ ಅಂತನ್ನುವಂತಹದ್ದು ದೊಡ್ಡ ಶಕ್ತಿ ಅವರ ಹಿಂದಿದೆ ಅಂತ ಗೊತ್ತಿದ್ದು ನಾಟಕ ಮಾಡ್ತಾರೆ. ಬಂಧುಗಳೇ, ಭಯಾನಕವಾದಂತಹ ಸ್ಥಿತಿ ನೀವಿವತ್ತು ಚಾಮರಾಜಪೇಟೆಯಲ್ಲೇ ನೋಡಬಹುದು. ದೇಶದಲ್ಲಿ ನಡೀತಾ ಇರುವಂತಹ ಚಾಮರಾಜಪೇಟೆಯಲ್ಲಿ ಎಲ್ಲವೂ ನಡೀತಾ ಇದೆ. ಒಂದು ಹಸುವಿನ ಕೆಚ್ಚಲವನ್ನು ಕೊಯ್ದ್ರಿ, ಆ ಫೋಟೋ ಕೊಡಿ. ಹಸುವಿನ ಕೆಚ್ಚಲ ನೋಡಿ, ಈ ಹಸುವಿನ ಕೆಚ್ಚಲವನ್ನ ಕೊಯ್ಬೇಕಾದ್ರೆ ಏನು ಪಾಪ ಮಾಡಿತ್ರಿ ಅದು? ಏನು ಪಾಪ ಮಾಡಿತ್ತು? ಮೂಕ ಪ್ರಾಣಿ ರೀ, ಹಾಲು ಕೊಡ್ತಾ ಇದೆ, ಬೆಣ್ಣೆ ಕೊಡ್ತಾ ಇದೆ, ಔಷಧಿ ಕೊಡ್ತಾ ಇದೆ, ಗೊಬ್ಬರ ಕೊಡ್ತಾ ಇದೆ. ನಾನು ಮುಸ್ಲಿಮರಿಗೆ ಕೇಳ್ತಾ ಇದ್ದೇನೆ, ನೀವೇನು ಕುಡಿತಾರೆ? ನಿಮ್ಮ ಮಕ್ಕಳು ಏನು ಕುಡಿತಾರೆ? ಏನು ಕುಡಿತೀರ? ಯೋಚನೆ ಮಾಡ್ತಾರೆ ನೀವು? ಇದೇ ಆಕಳ ಹಾಲನ್ನು ಕುಡಿತಾರೆ ನೀವು? ಇದೇ ಆಕಳ ಕೆಚ್ಚಲನ್ನು ಕೊಯ್ತೀರಿ? ಯಾಕೆ ಏನಾಗಿದೆ ನಿಮಗೆ? ಇನ್ನು ಮುಂದಿನ ದಿನಗಳಲ್ಲಿ ಆಕಳು ಹಸುವಿನ ಏನಾದರೂ ಧಕ್ಕೆ, ಏನಾದರೂ ಕೊಲೆ, ಏನಾದರೂ ಮಾಡಿದ್ರೆ ಕೈ ಕತ್ತರಿಸಬೇಕಾಗತ್ತೆ ಅಂತನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಾನು. ಛತ್ರಪತಿ ಶಿವಾಜಿಯ ವಂಶಜರಿದೆ ನಾವು. ಡಾಕ್ಟರ್ ಅಂಬೇಡ್ಕರ್ ರಕ್ತ ಹಂಚಿಕೊಂಡಂತವರು ನಾವಿದ್ದೇವೆ. ಸಂವಿಧಾನದಲ್ಲೇ ಹೇಳಿದ್ದಾರೆ ಡಾಕ್ಟರ್ ಅಂಬೇಡ್ಕರ್, 48ನೇ ವಿಧಿ ಕೃಷಿಗೆ, ಒಕ್ಕಲತನಕ್ಕೆ, ಅಗ್ರಿಕಲ್ಚರ್ಗೆ ಯಾವ ಪ್ರಾಣಿಗಳ ಉಪಯೋಗ ಆಗುತ್ತೆ ಆ ಪ್ರಾಣಿಗಳನ್ನು ಕೊಲ್ಲಬಾರದು. ಆ ಪ್ರಾಣಿಗಳ ರಕ್ಷಣೆ ಜನಪ್ರತಿನಿಧಿಗಳ ಕರ್ತವ್ಯ ಅಂತ ಹೇಳಿ ಅಂಬೇಡ್ಕರ್ ಅವರು ಅಲ್ಲಿ ಬರೆದಿದ್ದಾರೆ, ಸಂವಿಧಾನದಲ್ಲಿ ಬರೆದಿದ್ದಾರೆ. ಈ ರೀತಿಯ ಕೆಚ್ಚಲನ್ನು ಕೊಯ್ಯೋದು, ಮಾಂಸವನ್ನು ತಿನ್ನೋದು ಏನ್ ಬೇಕಾದ್ರೂ ಮಾಡ್ತಾ ಇದ್ರಲ್ಲ. ಇಲ್ಲಂತೂ ಕರ್ನಾಟಕದಲ್ಲಿ ಕಾನೂನಿದೆ, ಬಿಜೆಪಿ ಸರ್ಕಾರ ಕಾನೂನು ಮಾಡಿದೆ. ಗೋ ಹತ್ಯಾ ನಿಷೇಧ ಕಾಯ್ದೆಯನ್ನು ರಚನೆ ಮಾಡಿದಾಗಲೂ ಕೂಡ ಗೋ ಹತ್ಯೆ ಆಗ್ತಾ ಇದೆ, ಗೋ ಕಳ್ಳತನ ಆಗ್ತಾ ಇದೆ, ಗೋಮಾಂಸ ತಿಂತಾ ಇದ್ದಾರೆ. ಓಪನ್ ಆಗಿ ಬೋರ್ಡ್ಗಳು ಹಾಕಿದ್ದಾರೆ, ಬೀಫ್ ಮಾರ್ಕೆಟ್, ಬೀಫ್ ಶಾಪ್. ಒಂದು ಕಡೆಗೆ ಕಾನೂನು,
ಇನ್ನೊಂದು ಕಡೆಗೆ ಈ ರೀತಿ ಓಪನ್ ಆಗಿ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಚಾಮರಾಜಪೇಟೆಯ ಕ್ಷೇತ್ರದಲ್ಲಿ ನಡೀತಾ ಇದೆ. ಇವತ್ತು ಹೇಳ್ತಾರೆ ಮುಸ್ಲಿಮರು ದಲಿತರು ಭಾಯಿ ಭಾಯಿ ಅಂತ ಹೇಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗಿದೆ, ದಲಿತರಿಗೂ ಅನ್ಯಾಯ ಆಗಿದೆ ಅಂತ ಹೇಳುವಂತ ಮುಸ್ಲಿಂ ಮುಖಂಡರಿಗೆ ನಾನು ಹೇಳ್ತಾ ಇದ್ದೀನಿ, ಜಮೀರ್ ಅಹ್ಮದ್ಗೆ ನಾನು ಹೇಳ್ತಾ ಇದ್ದೀನಿ, ಜೆ ಜೆ ನಗರ್ ಅಂತನ್ನುವಂತಹದ್ದು ಚಾಮರಾಜಪೇಟೆಯಲ್ಲಿದೆ. ಜಗಜೀವನ ರಾಮ್ ಅನ್ನುವಂತ ಒಂದು ನಗರ ಇದೆ, ಅಲ್ಲಿ ಹೆಸರೇ ಜಗಜೀವನ್ ರಾಮ್. ಹಿಂದುಳಿದ ವ್ಯಕ್ತಿ, ಇಂಥ ಶ್ರೇಷ್ಠ ಕಾರ್ಯ ಮಾಡಿದಂತಹ ಮಹಾನ್ ದಲಿತ ಆ ಮಹಾಪುರುಷನ ನಗರದಲ್ಲಿ, ಚಾಮರಾಜಪೇಟೆ ಆ ನಗರದಲ್ಲಿ ಇವತ್ತು ಜಗಜೀವನ್ ರಾಮ್ ಅವರ ಮೂರ್ತಿಗೆ ವಿರೋಧ ಮಾಡ್ತಾ ಇದ್ದಾರೆ. ರೆಡಿ ಇದೆ, 4-5 ವರ್ಷ ಆಯ್ತು ಮೂರ್ತಿ ರೆಡಿ ಮಾಡಿ, ಅಲ್ಲಿ ಮೂರ್ತಿ ಕೊಡ್ತಾ ಇಲ್ಲ ಈ ಬಡ್ಡಿ ಮಕ್ಕಳು. ಸೊಕ್ಕ ಮೇಗ ದಲಿತರು ಮುಸ್ಲಿಮರು ಭಾಯಿ ಭಾಯಿ ಅಂತ ಹೇಳಿ ಬೊಗಳೆ ಬಿಡುವಂತವರು ಬನ್ನಿ ಇಲ್ಲಿ ಜಗಜೀವನ್ ರಾಮ್ ಅವರ ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕು. ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ, ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಮತ್ತು ಓಂ ಶಕ್ತಿಯ ಭಕ್ತಾದಿಗಳು ಎಲ್ಲರೂ ಸೇರಿ ಆ ಜಗಜೀವನ್ ರಾಮ್ ನಗರದಲ್ಲಿ ಜಗಜೀವನ್ ರಾಮ್ ಅವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ಶಕ್ತಿ ತಡೆಯುತ್ತೆ ನೋಡೋಣ. ದಲಿತರು 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 ಅಂತ ಹೇಳಿ ಬೊಂಬಡಿ ಹೊಡೆಯುವಂತವರು ಇವತ್ತು ದಲಿತ ನಾಯಕರಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಕಾಣಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಬೋರ್ಡೇ ಬಿಡ್ತೀರಿ ನೀವು. ಬರೇ ಓಟು ತಗೊಳಕ್ ಮಾತ್ರನಾ ದಲಿತರು? ದಲಿತರಿಗೆ ಗೌರವ, ದಲಿತರಿಗೆ ಅವರಿಗೆ ಕೊಡಬೇಕಂತ ಮಾನ ಮರ್ಯಾದೆ ಇಲ್ವಾ? ಬಂಧುಗಳೇ, ಇನ್ನು ಮುಂದಿನ ದಿನಗಳಲ್ಲಿ, ಅಂದ್ರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೆ ಅಂದ್ರೆ ಇದು ಎಲ್ಲೋ ಕಡೆ ನಡೆಯುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಬರೇ ಚಾಮರಾಜಪೇಟೆ ಒಂದು ನಿಮಿತ್ತ, ಒಂದು ಶಾಂಪಲ್ಗಳ ನಮ್ಮ ಕಣ್ಣು ಮುಂದೆ ಇದ್ದಾವೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ನರಸಿಂಹಸ್ವಾಮಿ ದೇವಸ್ಥಾನದ ಮೆರವಣಿಗೆ ಮೇಲೆ ಒಂದು ಗಲೀಜ್ ಇರುವಂತಹ ಬಾಟಲ್ ಅನ್ನು ಎಸೆದರು. ಅರುಣಾಚಲಂ ಅನ್ನುವಂತಹ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಪಕ್ಕದಲ್ಲೇ ಒಂದು ಮಾಂಸದ ಅಂಗಡಿ ಇದೆ. ಅದು ಮುಜರಾಯಿ ಸರ್ಕಾರಿ ದೇವಾಲಯ, ಅದು ಸರ್ಕಾರಿ ದೇವಸ್ಥಾನ. ಅದು ಸರ್ಕಾರದ ಮುಜರಾಯಿ ದೇವಸ್ಥಾನದ ನಿಯಮದ ಪ್ರಕಾರ ನಿಯಮ ಇದೆ, ಕಾನೂನಿದೆ, ಕಾಯ್ದೆ ಇದೆ. ಏನಿದೆ? ಒಂದು ಮುಜರಾಯಿ ದೇವಸ್ಥಾನದ ಸುತ್ತು 100 ಮೀಟರ್ ಅಂತರದಲ್ಲಿ ಮದ್ಯ ಮತ್ತು ಮಾಂಸ ಮಾರಾಟ ಮಾಡೋಗಿಲ್ಲ ಅನ್ನೋದು ಕಾಯ್ದೆ ಇದೆ. ಪಕ್ಕದಲ್ಲೇ ಇದೆ ಅಲ್ರಿ, ಅರುಣಾಚಲೇಶ್ವರ ಅನ್ನುವಂತ ದೇವಸ್ಥಾನದ ಪಕ್ಕದಲ್ಲೇ ಮಾಂಸದ ಅಂಗಡಿ ಇದೆ. ನಾನು ಮುಂದಿನ ದಿನಗಳಲ್ಲಿ ಅದನ್ನು ತೆಗೆದೇ ಇದ್ರೆ, ಅದನ್ನು ಮುಚ್ಚದೇ ಇದ್ರೆ, ಮುಂದಿನ ದಿನಗಳಲ್ಲಿ ಚಾಮರಾಜಪೇಟೆಯಲ್ಲಿ ಇರುವಂತಹ ಒಂದು ಮಸೀದಿ ಪಕ್ಕದಲ್ಲೇ ಹಂದಿ ಮಾಂಸದ ಅಂಗಡಿ ತಯಾರು. ನಾವು ಬರೀ ತಗತ್ತಿದ ತಡೆಯೋ. ನಮ್ಮ ದೇವಸ್ಥಾನ ಅಪವಿತ್ರ ಮಾಡೋದಾದ್ರೆ ನಾವ್ಯಾಕಿದ್ರ ವಿರುದ್ಧ ಹೋರಾಟ ಮಾಡೋ? ಅದನ್ನು ತೆಗಿಬೇಕು, ಅದನ್ನು ತೆಗಿಲೇಬೇಕು ಅಂತನ್ನುವಂತಹದ್ದು ಹೇಳ್ತಾ ಇದ್ದೀನಿ. ಒಂದು ಪಶು ಚಿಕಿತ್ಸೆ ಆಸ್ಪತ್ರೆ ಇದೆ, ಅಲ್ಲಿ ದನಗಳ ದವಾಖಾನೆ ಇದೆ. 100 ವರ್ಷದ್ರಿ, 100 ಇಯರ್ಸ್. ಪ್ರತಿನಿತ್ಯ 50 ಆಕಳು, ಎಮ್ಮೆ, ಎಲ್ಲ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡ್ತಾರೆ. ಅಲ್ಲಿ ನಡೀತಾ ಇದೆ, ಚಾಲ್ತಿ ಇದೆ. ಅಲ್ಲಿ ನಡೀತಾ ಇರುವಂತಹ ದೊಡ್ಡ ಜಾಗವನ್ನೇ ಕಬೋಸೋಗೋಸ್ಕರ ಈ ಮಹಾಶಯ, ಈ ಸಚಿವರು ಅದನ್ನ ವಕ್ಫ್ ಬೋರ್ಡ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಏಕಾಏಕಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಸಿದ್ದರಾಮಪ್ಪ ಇದಾರಲ್ಲ, ಅವ್ರ ಬದಲೇ ಬಂಟ ಇವನು. ಸರಿ, ಅವರೇ ಇದ್ದಾಗ ಇನ್ಯಾರ್ರಿ ನಮಗೆ ಕೇಳೋದು ಅಂತ ಹೇಳಿ ಟ್ರಾನ್ಸ್ಫರ್. ಅಲ್ಲಿ ಡಾಕ್ಟರು, ಅಲ್ಲಿ ನರ್ಸುಗಳು, ಅಲ್ಲಿ ಕಂಪೌಂಡರ್ಗಳು ಹೇಳಿದ್ರು, ಮುತಾಲಿಕ್ರೆ
ನಾವೆಲ್ಲೋ ದಿನನಿತ್ಯ ಉಪಚಾರ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಪಶುಗಳು ಬರ್ತಾ ಇದ್ದಾವೆ ನೋಡಿ. ಇದನ್ನ ಎಲ್ಲೋ ಶಿಫ್ಟ್ ಮಾಡ್ತಾ ಇದ್ದಾರೆ. 100 ವರ್ಷದಿರುವಂತೆ ಅಳ್ತಾ ಇದ್ದಾರೆ ಅಲ್ಲಿ ಇದ್ದಂತವ್ರೆಲ್ಲರೂ, ಡಾಕ್ಟರ್ ಅವರು ಇವರು ಹೇಳಿ. ಕೊನೆಗೆ ಅದರ ವಿರುದ್ಧ ಹೋರಾಟ ಮಾಡಿದೀವಿ, ಕೇಸ್ ಹಾಕಿದೀವಿ, ಸ್ಟೇ ತಂದೀವಿ, ರದ್ದಾಯ್ತು. ಇವತ್ತು ಪಶು ದವಾಖಾನೆ ಇವತ್ತು ಉಳಿದಿದೆ. ಅದು ಇಂಥವು ಎಷ್ಟು ಮಾಡಿದಾರೋ ಗೊತ್ತಿಲ್ಲ. ಎಂತೋ ಎಷ್ಟು ರೀತಿಯ ಕಬಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಮಾಡ್ತಾ ಇದ್ದಾರೆ. ನಮ್ಮ ಶರೀರ ಕಣ್ಣಾಗ್ಬೇಕು, ನಮ್ಮ ಶರೀರ ಕಿವಿ ಆಗ್ಬೇಕು. ಇವತ್ತಿನ ದಿನ ಏನೇನು ಆಗ್ತಾ ಇದೆ ಅನಾಹುತಗಳನ್ನು ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.